ಸಭೆ ಆರಂಭಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಸಚಿವರು ಕೂಡ ಈ ಒಂದು ಸಂಪುಟ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ವಿಧಾನಸೌಧ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಸಭೆ. ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸಚಿವರು ಕೂಡ ಆಗಮಿಸಿದ್ದಾರೆ. ಇನ್ನು ವಿಧಾನಸೌಧದ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಏನು ಚರ್ಚೆ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಬಿಜೆಪಿ ಅವಧಿಯ ಅಕ್ರಮಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಹಾಗಾಗಿ ಅದೇ ಚರ್ಚೆಯಾಗುತ್ತೆ. ಕೋವಿಡ್, ಬಿಟ್ಕಾಯಿನ್, PSI ಸ್ಕ್ಯಾಮ್, ಕೋವಿಡ್ ವರದಿ ಉನ್ನತ ತನಿಖೆಗೆ ನೀಡುವ ಬಗ್ಗೆ ಚರ್ಚೆಯಾಗುತ್ತೆ. ಕೋವಿಡ್ ಅಕ್ರಮಗಳ ವರದಿ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ. ಆಯೋಗದ ಮಧ್ಯಂತರ ವರದಿ ಸಭೆಯಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ನೋಡಿ, ಒಬ್ಬೊಬ್ಬರೇ ಸಚಿವರು ಸಂಪುಟ ಸಭೆಗೆ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಆಗಮಿಸಿದ್ದಾರೆ. ಮಹತ್ವದ ವಿಚಾರಗಳ ಚರ್ಚೆಯಾಗುತ್ತೆ. ಮೂಡಾ ವಾಲ್ಮೀಕಿ ಹಗರಣ ಹೊರಗಡೆ ಬರ್ತಾ ಇದ್ದಂತೆಯೇ ಹಲವು ಬಿಜೆಪಿಯ ಹಗರಣಗಳು ಹೊರಗೆ ಬರ್ತಾ ಇದೆ. ಸಿದ್ದರಾಮಯ್ಯನವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಅವಧಿಯ 21 ಹಗರಣಗಳು ಹೊರಗೆ ಬರುತ್ತೆ, ತನಿಖೆ ಆಗತ್ತೆ ಅಂತ. ಅದರಲ್ಲಿ ಪ್ರಮುಖವಾಗಿ ಕಳೆದ 3-4 ದಿವಸದಿಂದ ಪ್ರಸ್ತಾಪ ಮಾಡ್ತಿರುವ ವಿಚಾರ ಕೋವಿಡ್ ಹಗರಣ, 2,000 ಕೋಟಿ ರೂಪಾಯಿಯ ಹಗರಣ. ಹಾಗಾಗಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ತನಿಖೆ ಆಗತ್ತೆ, ಎದುರಿಸೋದಕ್ಕೆ ಸಿದ್ಧರಿರಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾಗಿರುವ ಕೋವಿಡ್ ಸಮಯದ ಕೋವಿಡ್ ಹಗರಣ ಅದು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನು ನ್ಯಾಯಮೂರ್ತಿಗಳಾದ ಡಿ ಕುನ್ಹಾ ಆಯೋಗವನ್ನು ರಾಜ್ಯ ಸರ್ಕಾರ ರಚಿಸಿತ್ತು. ಆ ಮಧ್ಯಂತರ ವರದಿಯನ್ನು ನೀಡಲಾಗಿದೆ. ಈ ಆಯೋಗ ಈಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಮಧ್ಯಂತರ ವರದಿಯನ್ನು ನೀಡಿದೆ. ಮಧ್ಯಂತರ ವರದಿ ನೀಡಿದ ಬೆನ್ನಲ್ಲೇ ಬಿಜೆಪಿಯ ನಾಯಕರು ಕೊಂಚ ಆತಂಕಕ್ಕೆ ಒಳಗಾದ ಹಾಗೆ ಕಾಣ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೇನೆ ಅಂದಿನ ಆರೋಗ್ಯ ಸಚಿವ ಚಿಕ್ಕಬಳ್ಳಾಪುರ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾನೂನು ಹೋರಾಟವನ್ನು ಎದುರಿಸುವುದಕ್ಕೆ ಸಿದ್ಧವಾಗಬೇಕಾಗಿದೆ. ನೋಡಿ, ಕಳೆದ 2 ತಿಂಗಳಿಂದ ವಾಲ್ಮೀಕಿ, ಮೂಡ ವಾಲ್ಮೀಕಿ ಹೀಗೆ ಕರ್ನಾಟಕ ಆಡಳಿತ ಸರ್ಕಾರ ಕಾಂಗ್ರೆಸ್ನ ನಿಜ ಬಣ್ಣವನ್ನು ನಾವು ಬಯಲು ಮಾಡ್ತೀವಿ. ಭ್ರಷ್ಟ ಸರ್ಕಾರ ಇದು, ಜನಪರ ಕಾಳಜಿಯನ್ನು ಹೊಂದಿಲ್ಲ. ಇಂಥ ಹಲವು ಸಂದೇಶಗಳನ್ನು ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು JDS ರವಾನೆ ಮಾಡಿತು. ಪಾದಯಾತ್ರೆಯನ್ನು ಕೂಡ ಮಾಡಲಾಯಿತು. ಈ ನಡುವೆ ಹೋರಾಟಗಳ ನಂತರ ಸ್ಪಷ್ಟ ಸಂದೇಶವನ್ನು ಬಿಜೆಪಿ ಮತ್ತು JDS ರವಾನೆ ಮಾಡಿತು. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಕೂಡ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಭ್ರಷ್ಟಾಚಾರ ಉಳ್ಳಂತಹ ಆಡಳಿತವನ್ನು ಈ ಸರ್ಕಾರ ನೀಡ್ತಾ ಇರೋದರಿಂದಾಗಿ ಸರ್ಕಾರವನ್ನು ಜನ ಒಪ್ಪಿಕೊಳ್ತಿಲ್ಲ. ಹೀಗೆ ಒಂದಷ್ಟು ಸಂದೇಶವನ್ನು ಬಿಜೆಪಿ ಮತ್ತು JDS ನಾಯಕರು ರವಾನೆ ಮಾಡ್ತಿದ್ದಾರೆ. ಈ ನಡುವೆ ಯಾವಾಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೂಡ ಎಸ್ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು, ಸದನದಲ್ಲಿ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಬಹುದೊಡ್ಡ ಮಟ್ಟಿಗೆ ಚರ್ಚೆಯಾಯಿತು. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಟಂಕ ಕಟ್ಟಿ ನಿಂತಿದ್ದಾರೆ. ಎಸ್, ನಿಮ್ಮ ಅವಧಿಯಲ್ಲಿ ಮಾಡಿದ್ದೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಕೋವಿಡ್, ಬಿಟ್ಕಾಯಿನ್ ಸೇರಿದಂತೆ ಹಲವು ಬಿಜೆಪಿಯ ಹಗರಣಗಳು ಕೂಡ ಹೊರಗೆ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಜನಪ್ರತಿನಿಧಿಗಳ ನಿಜ ಬಣ್ಣ ಹೀಗಾದರೂ ಬಯಲಾಗ್ತಾ ಇದೆಯಾ ಅಂತ. ಯಾಕಂದರೆ ಹಗರಣಗಳಿಗೆ ಬಿಜೆಪಿಯೂ ಹೊರತಾಗಿಲ್ಲ, ಕಾಂಗ್ರೆಸ್ಸೂ ಹೊರತಾಗಿಲ್ಲ, JDSಸೂ ಹೊರತಾಗಿಲ್ಲ. ಒಬ್ಬೊಬ್ಬ ಜನಪ್ರತಿನಿಧಿಯ ಒಂದೊಂದು ಹಗರಣ ಅನ್ನೋದು ಬಯಲಿಗೆ ಬರ್ತಾ ಇದೆ. ಇನ್ನು ಕೋವಿಡ್ ಹಗರಣ ಅಂತ ಸಂದರ್ಭದಲ್ಲಿ ಇಡೀ ವಿಶ್ವವೇ ತತ್ತರಿಸಿ ಹೋಗಿತ್ತು. ಹೀಗೆ ಹೋದವರು ವಾಪಸ್ ಬರ್ತಾರೆ ಎನ್ನುವಂಥ ಗ್ಯಾರಂಟಿ ಇರಲಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಜನರ ಜೀವನದ ಜೊತೆ ಚೆಲ್ಲಾಟವನ್ನು ಡಾಕ್ಟರ್ ಕೆ ಸುಧಾಕರ್ ಆಡಿದ್ದಾರೆ. ಅಂದಿನ ಸರ್ಕಾರ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಬೆಡ್ಡು, PP ಕಿಟ್ಗಳು, ಮೆಡಿಸಿನ್ನು, ವ್ಯಾಕ್ಸಿನ್ನು, ವೆಂಟಿಲೇಟರು, ಆಕ್ಸಿಜನ್ನು ಎಲ್ಲದರಲ್ಲೂ ದಂಧೆ ಮಾಡಿಬಿಟ್ಟಿದ್ದಾರೆ. 2,000 ಕೋಟಿ ರೂಪಾಯಿಯ ವಿಚಾರ ಇದು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಗಂಭೀರವಾಗಿ ಇದನ್ನು ಪರಿಗಣಿಸಿ
ತನಿಖೆಗೆ ಆದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಮತ್ತು ಮುಂದಿನ ಕ್ರಮಗಳ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದೆ. ಇವತ್ತು ಬಹಳ ಮುಖ್ಯವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇವೇ ಚರ್ಚೆ ಆಗುತ್ತೆ. ಮತ್ತು PSI ಸ್ಕ್ಯಾಮ್ ಇದನ್ನು ಕೂಡ ಮರೆಯೋ ಹಾಗೆ ಇಲ್ಲ. ಸೊ ಯಾವುದೇ ಕಾರಣಕ್ಕೂ BJP ಅವಧಿಯ ಹಗರಣಗಳು ಹಳ್ಳ ಹಿಡಿಯೋದಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ ಅನ್ನೋದು ಸ್ಪಷ್ಟ. ಬಿಟ್ಕಾಯಿನ್ ಹಗರಣ ಕೂಡ ಬಹುದೊಡ್ಡ ಸದ್ದನ್ನು ಮಾಡಿತ್ತು. ಹಾಗಾಗಿ ಬಿಟ್ಕಾಯಿನಲ್ಲಿ BJPಯ ಯಾವ ನಾಯಕರು ಭಾಗಿಯಾಗಿದ್ದಾರೆ ಅವರ ನಿಜ ಬಣ್ಣವನ್ನು ಕೂಡ ನಾವು ಬಯಲು ಮಾಡ್ತೀವಿ ಅಂತ ಕಾಂಗ್ರೆಸ್ ಈಗ ತನಿಖೆಯ ಮೇಲೆ ತನಿಖೆಗೆ ಮುಂದಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ BJP ಅಧಿಕಾರದ ಅವಧಿಯಲ್ಲಿನ ಅಕ್ರಮಗಳ ಬಗ್ಗೆ ಗಂಭೀರ ಚರ್ಚೆಯನ್ನು ಮಾಡ್ತಾರೆ. ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ವಿಚಾರಣಾ ಆಯೋಗದ ವರದಿಯ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗಾಗಲೇ ಮಧ್ಯಂತರ ವರದಿ ಕೂಡ ಬಂದಿದೆ. ಆಯೋಗ ಕೊಟ್ಟಿರುವಂತಹ ಮಧ್ಯಂತರ ವರದಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಕೋವಿಡ್ ನಿರ್ವಹಣೆ ಮತ್ತು 19 ಉಪಕರಣಗಳ ಖರೀದಿಯಲ್ಲಾದ ಅಕ್ರಮದ ಬಗ್ಗೆ ಅದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. 1722 ಪುಟಗಳ ವರದಿಯನ್ನ ಈಗಾಗಲೇ ತನಿಖಾ ಆಯೋಗ ನೀಡಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕೋವಿಡ್ ನಿರ್ವಹಣೆಗಾಗಿ ಖರೀದಿ ಮಾಡಿದ್ದ ಕಿಟ್ಗಳು, ಉಪಕರಣಗಳಲ್ಲೂ ಕೂಡ ಅಕ್ರಮವನ್ನ ಮಾಡಿದ್ದಾರಲ್ಲ, ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರಲ್ಲ, ಇದನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯವಾ ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆಯಾಗಿದೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ನೋಡೋಣ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ನಾಯಕರು, ಸಚಿವರು ಯಾವೆಲ್ಲ ವಿಚಾರ ಚರ್ಚೆ ಮಾಡ್ತಾರೆ? 20 ದಿನಗಳ ನಂತರ ಆಗ್ತಾ ಇದೆ. ಹೀಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 35-40 ಹೆಚ್ಚು ಸಬ್ಜೆಕ್ಟ್ಗಳು ಇಂದು ಸಚಿವ ಸಂಪುಟ ಮುಂದೆ ಚರ್ಚೆಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಕೋವಿಡ್ ನ ವರದಿ ಏನಿದೆ, ಆ ವರದಿಯನ್ನ ಸರ್ಕಾರ ಮಂಡಿಸುತ್ತಾ ಅಂತ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಅದರ ಮುಖ್ಯಮಂತ್ರಿಗಳು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಚರ್ಚೆ ಮಾಡಿದ್ರು ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನವನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಏನು ಒನ್ ಮ್ಯಾನ್ ಕಮಿಷನ್, ಎನ್ಕ್ವೈರಿ ಕಮಿಷನ್ ಕೊಟ್ಟಿರುವಂತ ವರದಿ ಇನ್ನೂ ಪೂರ್ಣ ಪ್ರಮಾಣದ ವರದಿ ಅಲ್ಲ, ಇದು ಮಧ್ಯಂತರ ವರದಿ. ಹಾಗಾಗಿ ಈ ವರದಿ ಮೇಲೆ ಯಾವುದೇ ಆಕ್ಷನ್ ಇನಿಷಿಯೇಟ್ ಮಾಡಕ್ ಬರೋದಿಲ್ಲ. ಎರಡನೇದಾಗಿ, ಪೂರ್ಣ ಪ್ರಮಾಣದ ವರದಿ ಬೇಕು ಅಂತಂದ್ರೆ ಮತ್ತೊಂದು ಸಮಿತಿಯನ್ನ ಆಯೋಗನ ರಚನೆ ಮಾಡಬೇಕಾಗತ್ತೆ. ಅಥವಾ ಈ ಒಂದು ವರದಿಯನ್ನೇ ಇಟ್ಕೊಂಡು ಮತ್ತೊಂದು ಅದರ ತನಿಖಾ ಏಜೆನ್ಸಿ ಮೂಲಕ SIT ಇರ್ಬೋದು ಅಥವಾ CID ಇರ್ಬೋದು, ಯಾವುದೋ ಒಂದು ವಿಶೇಷ ತನಿಖಾ ದಳದ ಮೂಲಕ ತನಿಖೆಯನ್ನ ಮಾಡಿಸಿ ಅದರಿಂದ ಈ ಒಂದು ಸಾಕ್ಷಿಗಳನ್ನ ಅಥವಾ ಮಾಹಿತಿಯನ್ನೇನು ಈ ಒಂದು ಮೈಕಲ್ ಕುನ್ಹಾ ಸಮಿತಿ ವರದಿ ಕೊಟ್ಟಿರ್ತಾರೆ, ಆ ವರದಿಯನ್ನ ಇಟ್ಕೊಂಡು ಆ ವರದಿ ಮೇಲೆ ಸಾಕ್ಷ್ಯಾಧಾರಗಳನ್ನು ಬಿಲ್ಡಪ್ ಮಾಡಿ ಈ ಒಂದು ಪ್ರಕರಣದಲ್ಲಿ, ಕೋವಿಡ್ ಪ್ರಕರಣದಲ್ಲಿ ಹಿಂದಿನ ಸರ್ಕಾರ ತಪ್ಪು ಮಾಡಿದೀ ಇಲ್ವಾ ಅಂತ ಅದನ್ನ ಫ್ರೇಮ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಮತ್ತೊಂದು ಸಮಿತಿಯನ್ನ ಅಥವಾ ತನಿಖಾ ಏಜೆನ್ಸಿನ ರಚನೆ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಕೊರೋನಾ ಪ್ರಕರಣವನ್ನ ಮುಂದಿಟ್ಕೊಂಡು ಇಂದಿನ BJP ಸರ್ಕಾರಕ್ಕೆ ಅಥವಾ ಇಂದಿನ ಸಚಿವ ಸುಧಾಕರ್ ಇರ್ಬೋದು ಅಥವಾ ಅಂದಿನ ಸಚಿವರುಗಳಿಗೆ ಇರುಸು ಮುರುಸು ಉಂಟು ಮಾಡುವಂತ ಕಾಂಗ್ರೆಸ್ ಸರ್ಕಾರದ ಪ್ರಯತ್ನ ಏನಿತ್ತು, ಈ ಒಂದು ವಿಷಯನ ಮುಂದಿಟ್ಕೊಂಡು ಅದು ಸದ್ಯಕ್ಕೆ ಸಾಧು ಆಗೋದಿಲ್ಲ ಅಂತ ಅನ್ನೋದು ಲಭ್ಯವಾದಂತ ಮಾಹಿತಿ. ಇನ್ನು ಎರಡನೇ ವಿಷಯ ಅಂತಂದ್ರೆ, ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು BJPಯ ಒಂದು 3-4 ಜನ ಸಚಿವರು, ವಿಶೇಷವಾಗಿ ಸುಧಾಕರ್ ಇರ್ಬೋದು, ಇಂದಿನ ಸಚಿವರಾದಂತ ಇಂದಿನ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ ಇರ್ಬೋದು, ನಂತರ ಗೃಹ ಸಚಿವರಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಅದೇ ರೀತಿ ಕಂದಾಯ ಸಚಿವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಕು ಅಂತ ಒಂದು ಚಿಂತನೆಯನ್ನ ಕೆಲವು ನಾಯಕರು ವ್ಯಕ್ತಪಡಿಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧುವಾಗತ್ತೆ ಅಂತ ಬಗ್ಗೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ತಜ್ಞರು ಅಭಿಪ್ರಾಯವನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದಾಗಿ, ಈ ಒಂದು ತನಿಖಾ ಸಮಿತಿಗೆ ಬಹುತೇಕ ಮಾಹಿತಿಯನ್ನ ಅಥವಾ ಆ ದಾಖಲೆಗಳನ್ನ ಸರಿಯಾಗಿ ಸಲ್ಲಿಕೆ ಮಾಡದೇ ಇರೋ ಕಾರಣಕ್ಕೋಸ್ಕರ ವರದಿ ಅಪೂರ್ಣವಾಗಿದೆ ಅಂತ ಅನ್ನೋದು ಮೈಕಲ್ ಕುನ್ಹಾ ಅವರ ಸಮಿತಿಯ ಕೆಲ ಸದಸ್ಯರ ಆರೋಪ ಆಗಿತ್ತು. ಹೀಗಾಗಿ ಈ ಒಂದು ವರದಿಯನ್ನ ಪೂರ್ಣಗೊಳಿಸಲಿಕ್ಕೆ ಮತ್ತು ದಾಖಲಾತಿಗಳನ್ನ ಪಡೆದುಕೊಳ್ಳಲಿಕ್ಕೆ ಸರ್ಕಸ್ ಮಾಡುವಂತ ಒಂದು ಪರಿಸ್ಥಿತಿ. ಹೀಗಾಗಿ ತನಿಖಾ ಸಮಿತಿ ರಚಿಸಬೇಕಾದ ಬಗ್ಗೆನೂ ಸಹ ಪ್ರಶ್ನೆ ಉದ್ಭವಿಸಿದೆ. ಈ ವಿಷಯಗಳ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿದೆ. ಇನ್ನು ಇದಕ್ಕಿಂತ ಇನ್ನೂ ಅತ್ಯಂತ ಮಹತ್ವದ್ದು ಅಂದ್ರೆ, ಸುಮಾರು 11 ವಿಧೇಯಕಗಳನ್ನ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು. ಅದರಲ್ಲಿ ಕೆಲವು ವಿಧೇಯಕಗಳನ್ನ ಇಂದು ಸಚಿವ ಸಂಪುಟ ಸಭೆ ಮುಂದೆ ಇಟ್ಟು ಅನುಮೋದನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ರಾಜ್ಯಪಾಲರು ಕೆಲವು ಸ್ಪಷ್ಟೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ 11 ವಿಧೇಯಕನ ವಾಪಸ್ ಕಳಿಸಿದ್ರು. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಒಂದ್ ವೇಳೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಮಾಡಿ ಮತ್ತೆ ರಾಜ್ಯಪಾಲರು ಕಳಿಸ್ಕೊಡೋದು. ಒಂದ್ ವೇಳೆ ರಾಜ್ಯಪಾಲರಿಗೆ ಅಂಗೀಕಾರ ಮಾಡದಿದ್ದಲ್ಲಿ ಸುಪ್ರೀಂ ಕೋರ್ಟ್ ನ ಕದ ತಟ್ಟುವ ಮೂಲಕ ರಾಜ್ಯಪಾಲರನ್ನ ಕಾನೂನಾತ್ಮಕವಾಗಿ ಇಕ್ಕಟ್ಟಿಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ವಾದವಾಗಿತ್ತು. ಆ ಒಂದು ಭಾಗದ ಬಗ್ಗೆ, ಆ ಒಂದು ವಿಚಾರದ ಬಗ್ಗೆ ಚಿಂತನೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಮೂರನೇದಾಗಿ,
ಏನು ಕುಮಾರಸ್ವಾಮಿ ಸೇರಿದಂತೆ ಕೆಲ ನಾಯಕರುಗಳು ಶಶಿಕಲಾ ಜೊಲ್ಲೆ ಇರ್ಬೋದು ಅಥವಾ ಕುಮಾರಸ್ವಾಮಿ ಇರ್ಬೋದು, ಜನಾರ್ದನ ರೆಡ್ಡಿ ಇರ್ಬೋದು, ಅಥವಾ ಇರಾನಿ ಅವರ ಪ್ರಕರಣಗಳ ಮುಂದೆ ನಮ್ಮ ರಾಜ್ಯಪಾಲರ ಕಚೇರಿ ಮುಂದೆ ಇಲ್ಲ ಅಂತ ಹೇಳೋ ಮೂಲಕ ರಾಜ್ಯಪಾಲರು ಸುಳ್ಳು ಹೇಳಿದ್ದಾರೆ. ಅದ್ರ ಮುಂದೆ ಯಾವ್ಯಾವ ತನಿಖಾ ಏಜೆನ್ಸಿಗಳ ಮುಂದೆ ಇವೆಲ್ಲ ಪ್ರಕರಣಗಳಿವೆ. ಆದಷ್ಟು ಶೀಘ್ರವಾಗಿ ಮತ್ತೆ ರಾಜ್ಯಪಾಲರ ಮುಂದೆ ಆ ತನಿಖಾ ಸಂಸ್ಥೆಗಳು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಮನವಿಯನ್ನು ಸಲ್ಲಿಸುವಂತೆ ಮಾಡುವಂತ ಬಗ್ಗೆನೂ ಸಹ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಚರ್ಚಿಸುವಂತ ಸಾಧ್ಯತೆ. ಇದನ್ನು ಹೊರತುಪಡಿಸಿ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಅನ್ನಭಾಗ್ಯ ಕೊಡ್ತಾ ಇದೆ, ಅದರಲ್ಲಿ 5 ಕೆಜಿ ಅಕ್ಕಿಗೆ 5 ಕೆಜಿಗೆ ಹಣವನ್ನು ಕೊಡ್ತಾ ಇದ್ರೆ, ಅದ್ರ ಬದಲಾಗಿ ದಿನಸಿ ಕಿಟ್ ಕೊಡಬೇಕು ಅಂತ ತೀರ್ಮಾನವನ್ನ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದು ಸೇರಿ ಬೇರೆ ಬೇರೆ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ರಸ್ತೆ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಅದೇ ರೀತಿ ವಾಲ್ಮೀಕಿ ಬೇರೆ ಬೇರೆ ನಿಗಮಗಳಿಗೆ ಅಭಿವೃದ್ಧಿ ನಿಗಮಗಳಿಗೆ ಅನುದಾನ ಕೊಡೋದ್ ಬಗ್ಗೆ ಇರ್ಬೋದು, ಇವೆಲ್ಲ ವಿಷಯ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ರಾಜಪ್ಪ, ಈಗ ಮಧ್ಯಂತರ ವರದಿಯನ್ನ ತರಿಸಿಕೊಳ್ಳುವಲ್ಲೂ ಕೂಡ ಕಾಂಗ್ರೆಸ್ ಬಹಳ ತರಾತುರಿ ಮಾಡಿದೆ ಅಂತ ಹೇಳಿ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಈ ಮಧ್ಯಂತರ ವರದಿಯನ್ನು ಇಟ್ಟುಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಕೊಡೋದಕ್ಕೆ ಅವಕಾಶ ಇರುತ್ತಾ? ದಿವೇಶ್, ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇದು ನ್ಯಾಯಾಂಗ ಏಕ ಸದಸ್ಯ ಆಯೋಗ. ಹಾಗಾಗಿ ಈ ಮಧ್ಯಂತರ ವರದಿ ಇಟ್ಕೊಂಡು ಯಾವುದೇ ತನಿಖೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಆಕ್ಷನ್ ಇನಿಷಿಯೇಟ್ ಮಾಡೋಕ್ ಬರೋದಿಲ್ಲ ಅಂತ ಅನ್ನೋದು ಕಾನೂನು ತಜ್ಞರ ವಾದವಾಗಿದೆ. ಹೀಗಾಗಿ ಪೂರ್ಣ ಪ್ರಮಾಣದ ವರದಿ ಬರಬೇಕು. ಇನ್ನು ಎರಡನೇದಾಗಿ ವರದಿಯಲ್ಲಿ ಈಗ ಕೊಟ್ಟಿರುವಂತ ವರದಿಯಲ್ಲಿ ಯಾವೆಲ್ಲ ಚಾರ್ಜಸ್ ನ ಫ್ರೇಮ್ ಮಾಡಿದ್ದಾರೆ ಮತ್ತು ಯಾವೆಲ್ಲ ಫ್ಯಾಕ್ಟ್ ಫೈಂಡಿಂಗ್, ಇದರಲ್ಲಿ 3 ಅಂಶಗಳು ಒಳಗೊಂಡಿದೆ. ಮೊದಲನೇದಾಗಿ ಎಲ್ಲೆಲ್ಲಿ ಅಕ್ರಮಗಳು ಹೇಗೆ ಮಾಡಿರುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಒಂದು. ಎರಡನೇದಾಗಿ ಆ ಸಂಬಂಧಪಟ್ಟಂತೆ ಫ್ಯಾಕ್ಟ್ ಫೈಂಡಿಂಗ್. ಮೂರನೇದು ರೆಕಮೆಂಡೇಶನ್. ಈ 3 ಭಾಗಗಳಲ್ಲಿ ಒಟ್ಟು 1722 ಪುಟಗಳ ವರದಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ರೆಕಮೆಂಡೇಶನ್ ಮತ್ತು ಫ್ಯಾಕ್ಟ್ ಫೈಂಡಿಂಗ್ ಅಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಅಂತ ಅನ್ನೋದನ್ನ ಈ ಒಂದು ತನಿಖಾ ಆಯೋಗ ಅದನ್ನ ಐಡೆಂಟಿಫಿಕೇಶನ್ ಮಾಡಿದೆ. ಆದ್ರೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ. ಯಾಕಂದ್ರೆ ಸಾಕ್ಷ್ಯಗಳ ಸಂಗ್ರಹ ಮಾಡ್ಬೇಕು ಅಂದ್ರೆ ತನಿಖೆ ಮಾಡ್ಬೇಕಾಗತ್ತೆ. ಹಾಗಾಗಿ ತನಿಖಾ ಏಜೆನ್ಸಿ ನೇಮಕಾತಿ ಮಾಡ್ಬೇಕಾಗತ್ತೆ. ಅಪೂರ್ಣ ವರದಿಯನ್ನು ಇಟ್ಕೊಂಡು ತನಿಖಾ ಏಜೆನ್ಸಿ ನೇಮಕಾತಿ ಮಾಡಿ ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮತ್ತೊಂದು ಹಂತದ ಸರ್ಕಸ್ನ ಸರ್ಕಾರ ಮಾಡ್ಬೇಕಾಗತ್ತೆ. ಈ ಒಂದು ವರದಿಯನ್ನು ಇಟ್ಕೊಂಡು ಕೇವಲ ರಾಜಕೀಯ ಆರೋಪವನ್ನ ಮಾಡಿಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಷ್ಟು ಈ ಒಂದು ಆರೋಪಗಳಿಗೆ ಸೀಮಿತ ಆಗೋದು ಹೊರತು ಇದನ್ನು ಹೊರತುಪಡಿಸಿ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸದ್ಯದಲ್ಲಿ. ದಿವೇಶ್, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.